ಎಲ್ಲರಿಗೂ ನಮಸ್ಕಾರ. ಡಿವೈನ್ ಗುರು ಅಸ್ಟ್ರಾಲಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಪಂಚಮಹಾಪುರುಷ ಯೋಗಗಳ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಶಶಯೋಗದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಲೈಫಲ್ಲಿ ನೀವು ತುಂಬಾ ಡಿಸಿಪ್ಲಿನ್ ಆಗಿದ್ದೀರಾ, ತುಂಬಾ ಕಷ್ಟಪಟ್ಟು ಹೈಯರ್ ಪೊಸಿಷನ್ಗೆ ಬಂದಿದ್ದೀರಾ, ಅಥವಾ ರಾಜಕೀಯದಲ್ಲಿ ನೀವು MLA MP ಆಗ್ಬೇಕು ಅನ್ನೋ ಆಸೆ ಇದೆಯಾ? ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಈ ಯೋಗ ಇರಬಹುದು. ಶಶಯೋಗಕ್ಕೆ ಶನಿ ಅಧಿಪತಿ. ಈಗ ಶಶಯೋಗ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಶಶಯೋಗ ಕ್ರಿಯೇಟ್ ಆಗ್ಬೇಕಾದ್ರೆ ನಮ್ಮ ಜಾತಕದಲ್ಲಿ ಶನಿ ತನ್ನ ಸ್ವಂತ ರಾಶಿಯಾಗಿರೋ ಮಕರ ಅಥವಾ ಕುಂಭ ರಾಶಿಯಲ್ಲಿರ್ಬೇಕು. ಜೊತೆಗೆ ಅದು ಲಗ್ನದಿಂದ ಕೇಂದ್ರದಲ್ಲಿ ಇರಬೇಕು. ಅಂದ್ರೆ ಲಗ್ನದಲ್ಲೇ ಇರಬೇಕು, ಅಥವಾ ಲಗ್ನದಿಂದ 4th ಹೌಸ್ ಅಲ್ಲಿ ಇರಬೇಕು, ಅಥವಾ 7th ಹೌಸ್ ಅಲ್ಲಿ ಇರಬೇಕು, ಅಥವಾ 10th ಹೌಸ್ ಅಲ್ಲಿ ಇರಬೇಕು. ಅಥವಾ ಶನಿ ತನ್ನ ಉಚ್ಚ ಸ್ಥಾನ ಆಗಿರೋ ತುಲಾ ರಾಶಿಯಲ್ಲಿದ್ದು ಅದು ಕೂಡ ಲಗ್ನದಿಂದ ಕೇಂದ್ರದಲ್ಲಿರಬೇಕು. ಆಗ ಶಶಯೋಗ ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ ಮೇಷಲಗ್ನದವರಿಗೆ ಶನಿ ತನ್ನ ಸ್ವಂತ ರಾಶಿಯಾಗಿರೋ ಮಕರ ರಾಶಿಯಲ್ಲಿರಬೇಕು. ಜೊತೆಗೆ ಲಗ್ನದಿಂದ ದಶಮ ಕೇಂದ್ರದಲ್ಲಿರಬೇಕು. ಆಗ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮೇಷಲಗ್ನದವರಿಗೆ ಶನಿ ತುಲಾ ರಾಶಿಯಲ್ಲಿರಬೇಕು. ಅದು ಲಗ್ನದಿಂದ ಸಪ್ತಮ ಕೇಂದ್ರದಲ್ಲಿರೋದ್ರ ಜೊತೆಗೆ ತನ್ನ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ವೃಷಭ ಲಗ್ನದವರಿಗೆ ಲಗ್ನದಿಂದ ಶನಿ ದಶಮ ಕೇಂದ್ರ ಸ್ಥಾನ ಹಾಗೂ ತನ್ನ ಸ್ವಂತ ರಾಶಿ ಆಗಿರೋ ಕುಂಭ ರಾಶಿಯಲ್ಲಿದ್ದಾಗ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಕಟಕ ಲಗ್ನದವರಿಗೆ ಶನಿ ತನ್ನ ಸ್ವಂತ ರಾಶಿಯಾಗಿರೋ ಮಕರ ರಾಶಿಯಲ್ಲಿರಬೇಕು. ಅದು ಲಗ್ನದಿಂದ ಸಪ್ತಮ ಕೇಂದ್ರದಲ್ಲಿರೋದ್ರಿಂದ ಅಲ್ಲೂ ಕೂಡ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಕಟಕ ಲಗ್ನದವರಿಗೆ ಶನಿ ಚತುರ್ಥ ಕೇಂದ್ರ ಸ್ಥಾನ ಆಗಿರೋ ತುಲಾ ರಾಶಿಯಲ್ಲಿರಬೇಕು. ಯಾಕೆಂತಂದ್ರೆ ಅದು ಶನಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ, ಜೊತೆಗೆ ಲಗ್ನದಿಂದ ಚತುರ್ಥ ಕೇಂದ್ರದಲ್ಲಿರೋದ್ರಿಂದ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಸಿಂಹ ಲಗ್ನದವರಿಗೆ ಶನಿ ತನ್ನ ಸ್ವಂತ ರಾಶಿಯಾಗಿರೋ ಕುಂಭ ರಾಶಿಯಲ್ಲಿರಬೇಕು. ಜೊತೆಗೆ ಅದು ಲಗ್ನದಿಂದ ಸಪ್ತಮ ಕೇಂದ್ರದಲ್ಲಿರೋದ್ರಿಂದ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ತುಲಾ ಲಗ್ನದಲ್ಲೇನೆ ಶನಿ ಇದ್ದು ಅದು ತನ್ನ ಉಚ್ಚ ಸ್ಥಾನ ಆಗಿರೋದ್ರಿಂದ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ತುಲಾ ಲಗ್ನದವರಿಗೆ ಶನಿ ಮಕರ ರಾಶಿಯಲ್ಲಿರಬೇಕು. ಅದು ತನ್ನ ಸ್ವಂತ ರಾಶಿ, ಜೊತೆಗೆ ಲಗ್ನದಿಂದ ಚತುರ್ಥ ಕೇಂದ್ರದಲ್ಲಿರೋದ್ರಿಂದ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನದವರಿಗೆ ಶನಿ ತನ್ನ ಸ್ವಂತ ರಾಶಿಯಾಗಿರೋ ಕುಂಭ ರಾಶಿಯಲ್ಲಿರಬೇಕು. ಜೊತೆಗೆ ಅದು ಲಗ್ನದಿಂದ ಕೇಂದ್ರದಲ್ಲಿರೋದ್ರಿಂದ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನ, ತನ್ನ ಸ್ವಂತ ರಾಶಿನೇ ಲಗ್ನ ಆಗಿರೋದ್ರಿಂದ ಶನಿ ಮಕರದಲ್ಲೇ ಇದ್ರೆ ಶಶಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಕುಂಭ ಲಗ್ನದಲ್ಲಿ ಶನಿ ತನ್ನ ಸ್ವಂತ ರಾಶಿಯಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ಶಶಯೋಗ ಕ್ರಿಯೇಟ್ ಆಗುತ್ತೆ. ಯಾವುದೇ ಗ್ರಹ ತನ್ನ ಸ್ವಂತ ರಾಶಿಯಲ್ಲಿದ್ರೆ ಅಥವಾ ಉಚ್ಚ ಸ್ಥಾನದಲ್ಲಿದ್ದು ಅಶುಭ ಗ್ರಹಗಳ ದೃಷ್ಟಿ ಇಲ್ಲ ಅಂದ್ರೆ ಆ ಗ್ರಹಗಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಈಗ ಶಶಯೋಗದ ಫಲಗಳು ಏನು ಅಂತ ನೋಡೋಣ. ಯಾರ ಜಾತಕದಲ್ಲಿ ಶಶಯೋಗ ಇರುತ್ತೋ ಅವರು ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ. ಪೊಲಿಟಿಕಲ್ ಲೀಡರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದು, ಲಾಯರ್ ಅಥವಾ ಜಡ್ಜ್ ಆಗ್ಬೋದು. ಕುಜನ ಪಾಸಿಟಿವ್ ಸಪೋರ್ಟ್ ಇದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಅಥವಾ ಲ್ಯಾಂಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ಬೋದು. ಮತ್ತೆ ಪೊಲೀಸ್, ಡಿಫೆನ್ಸ್, ಮೈನಿಂಗ್, ಆಯಿಲ್, ಐರನ್ ಅಂಡ್ ಸ್ಟೀಲ್ ಬಿಸ್ನೆಸ್ ಕೂಡ ಮಾಡ್ಬೋದು. ಪೆಟ್ರೋಲಿಯಂ, ಮೆಷಿನರಿ ರಿಲೇಟೆಡ್, ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಬಿಸ್ನೆಸ್ ಕೂಡ ಮಾಡ್ಬೋದು. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಜೊತೆಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಇವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಮಾಡ್ಬೋದು. ಶಿಸ್ತು ಮತ್ತೆ ಛಲ, ಈ 2 ಗುಣಗಳು ಇವರಲ್ಲಿರುತ್ತೆ. ಶನಿ ದಶೆಯಲ್ಲಿ ಶಶಯೋಗದ ಫಲಗಳು ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಲ್ಲದೆ 7.5 ಟೈಮಲ್ಲಿ ಕೂಡ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಅಕಸ್ಮಾತ್ ಶನಿ ಅಶುಭ ಗ್ರಹಗಳ ಜೊತೆ ಇದ್ರೆ, ಅಂದ್ರೆ ರವಿ, ಕುಜ,
ರಾಹು ಕೇತುವಿನ ನೆಗೆಟಿವ್ ಇನ್ಫ್ಲುಯೆನ್ಸ್ ಇದ್ರೆ ಪಾಸಿಟಿವ್ ರಿಸಲ್ಟ್ ಕಮ್ಮಿ ಆಗ್ಬೋದು ಅಥವಾ ಪಾಸಿಟಿವ್ ರಿಸಲ್ಟ್ ಇಲ್ದೇನೆ ಇರ್ಬೋದು. ಇದು ಶನಿ ಎಷ್ಟು ಸ್ಟ್ರಾಂಗ್ ಅಥವಾ ಎಷ್ಟು ವೀಕ್ ಆಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇದಲ್ಲದೆ ಶನಿ ಅಶುಭ ಗ್ರಹಗಳ ನೆಗೆಟಿವ್ ಇನ್ಫ್ಲುಯೆನ್ಸ್ ಇದ್ರೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ಬೋದು, ಅಥವಾ ಯಾವುದೇ ಅಧಿಕಾರದಲ್ಲಿದ್ರೂ ಕೂಡ ಇವರ ಟೀಮ್ ಇವರಿಗೆ ಸಪೋರ್ಟ್ ಮಾಡೋದಿಲ್ಲ, ಅಥವಾ ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ ಇರ್ಬೋದು. ಮತ್ತೆ ಕೆಲವು ಸಲ ಇವರ ಅತಿಯಾದ ಶಿಸ್ತಿನ ಸ್ವಭಾವ ಬೇರೆಯವರಿಗೆ ಟಾರ್ಚರ್ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ಸ್ ಗಳಾಗ್ತಿರುತ್ತೆ. ಇದಲ್ಲದೆ ಶನಿಯ ಜೊತೆ ಚಂದ್ರ ಕೂಡ ಅಶುಭ ಗ್ರಹಗಳ ನೆಗೆಟಿವ್ ಇನ್ಫ್ಲುಯೆನ್ಸ್ ಇದ್ರೆ ಮಾನಸಿಕ ಒತ್ತಡ ಅಥವಾ ಎಮೋಷನಲ್ ಚಾಲೆಂಜಸ್ ನ ಫೇಸ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಯೋಗಗಳು ಆ ಗ್ರಹಗಳ ಪಾಸಿಟಿವ್ ಮತ್ತೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಅಥವಾ ಎಷ್ಟು ಸ್ಟ್ರಾಂಗ್ ಇದೆ ಅಥವಾ ಎಷ್ಟು ವೀಕ್ ಆಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಮತ್ತೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಎಷ್ಟು ಸ್ಟ್ರಾಂಗ್ ಇದೆ, ಯಾವ ಗ್ರಹಗಳು ಎಷ್ಟು ವೀಕ್ ಇದೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಈ ರಿಸಲ್ಟ್ ಗಳನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಬರೀ ಇದು ಒಂದೇ ರಿಸಲ್ಟ್ ಇಂದ ನಮ್ಮ ಜಾತಕ ಆಗ್ಲಿ ನಮ್ಮ ಫ್ಯೂಚರ್ ಆಗ್ಲಿ ಡಿಸೈಡ್ ಆಗಲ್ಲ. ಪ್ರತಿಯೊಂದು ಗ್ರಹಗಳ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಎಲ್ಲದನ್ನು ಚೆಕ್ ಮಾಡಿ ಆಮೇಲೆ ಕನ್ಕ್ಲೂಷನ್ ಬರಬೇಕು. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.